ಶ್ರೀಪಾದ ವಲ್ಲಭ ಚರಿತಾಮೃತ, ಶ್ರೀ ಸಿದ್ಧೇಂದ್ರ ಯೋಗಿ ಮತ್ತು ವಿಚಿತ್ರಪುರದ ಕಥೆ. ನಾನು ಮರುತ್ವಮಲೆಯಲ್ಲಿನ ಅದ್ಭುತ ಅನುಭವಗಳನ್ನು ಸ್ಮರಿಸುತ್ತಾ ಶ್ರೀಪಾದ ಶ್ರೀ ವಲ್ಲಭರ ನಾಮ ಜಪಿಸುತ್ತಾ ಮನಃಪೂರ್ವಕವಾಗಿ ನನ್ನ ಪ್ರಯಾಣವನ್ನು ಮುಂದುವರಿಸಿದೆ. ನಾನು ದಾರಿಯಲ್ಲಿ ಅನೇಕ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದೆ. ಯಾರನ್ನೂ ಬೇಡಿಕೊಳ್ಳದೆ ಆಹಾರ ತಾನಾಗೇ ಲಭಿಸುತ್ತಿತ್ತು. ಇದೊಂದು ಅಪರೂಪದ ಅನುಭವ. ಪಾಂಡ್ಯ ರಾಜ್ಯದ ಕದಂಬವನವನ್ನು ತಲುಪಿದ ನಂತರ ನನ್ನ ದೇಹದ ತೂಕವು ಕ್ರಮೇಣ ಕಡಿಮೆಯಾಗುತ್ತಿತ್ತು ಎಂಬ ಭಾವನೆ ನನಗಾಗುತ್ತಿತ್ತು. ಆ ಕಾಡಿನಲ್ಲಿ ಮಹಾಶಕ್ತಿಯ ಶಿವಲಿಂಗವಿತ್ತು. ಆ ಈಶ್ವರನ ದೇಗುಲಕ್ಕೆ ಭೇಟಿ ನೀಡಿದ ನಂತರ ನನ್ನ ಕಾಲುಗಳು ತುಂಬಾ ಭಾರವಾದವು. ಆ ಶಿವಾಲಯದಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಮತ್ತೆ ಪ್ರಯಾಣ ಆರಂಭಿಸಿದೆ. ಅಲ್ಲೇ ಹತ್ತಿರದಲ್ಲಿ ಒಂದು ಆಶ್ರಮವನ್ನು ನೋಡಿದೆ. ಶ್ರೀ ಸಿದ್ಧೇಂದ್ರ ಯೋಗಿ ಎಂಬ ಮಹಾನ್ ವ್ಯಕ್ತಿ ಅಲ್ಲಿ ವಾಸಿಸುತ್ತಿದ್ದರು. ನಾನು ಅವರ ಪಾದಕಮಲಗಳಿಗೆ ನಮಸ್ಕರಿಸಿದಾಗ ನನ್ನ ದೇಹವು ಹತ್ತಿ ಉಂಡೆಗಿಂತ ಹಗುರವಾಯಿತು. ನನ್ನ ದೇಹದ ಭಾವನೆಯ ಬಗ್ಗೆ ನನಗೆ ಅರಿವಾಯಿತು. ಆದರೆ ನನ್ನ ದೇಹದ ತೂಕವು ಬಹುತೇಕ ಶೂನ್ಯವಾಯಿತು. ದಯಾಮಯ ಹೃದಯವುಳ್ಳ ಆ ಮಹಾಗುರುವು ನನ್ನ ತಲೆಯನ್ನು ಸ್ಪರ್ಶಿಸುತ್ತಾ ಶ್ರೀಪಾದ ಶ್ರೀ ವಲ್ಲಭನ ದರ್ಶನ ಪಡೆಯುವಂತಾಗಲಿ ಎಂದು ಆಶೀರ್ವದಿಸಿದರು. ಆ ಮಹಾನ್ ಯೋಗಿಗಳು ಹೀಗೆ ವಿವರಿಸಿದರು: ಮಗು ಶಂಕರ ಭಟ್ಟ, ನೀನು ನೋಡಿದ ಶಿವಲಿಂಗವು ತುಂಬಾ ಶಕ್ತಿಯುತವಾದದ್ದು. ಪ್ರಾಚೀನ ಕಾಲದಲ್ಲಿ ದೇವೇಂದ್ರನು ಅನೇಕ ರಾಕ್ಷಸರನ್ನು ಗೆದ್ದನು. ಆದರೆ ಅವರಲ್ಲಿ ಒಬ್ಬ ರಾಕ್ಷಸನು ತಪ್ಪಿಸಿಕೊಂಡು ತಪಸ್ಸಿಗೆ ಕುಳಿತನು. ಆದರೆ ಇಂದ್ರನು ತಪಸ್ಸಿನಲ್ಲಿ ಕುಳಿತಿದ್ದ ಆ ರಾಕ್ಷಸನನ್ನು ನಿರ್ದಯವಾಗಿ ಕೊಂದನು. ತಪಸ್ಸನ್ನು ಮಾಡುವವರನ್ನು ಕೊಂದ ಪಾಪದಿಂದ ಇಂದ್ರನು ತನ್ನ ಶಕ್ತಿಯನ್ನು ಕಳೆದುಕೊಂಡನು. ಇಂದ್ರನು ಪಾಪ ವಿಮೋಚನೆಗಾಗಿ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದನು. ಪಾಂಡ್ಯ ರಾಜ್ಯದ ಕದಂಬವನದಲ್ಲಿದ್ದ ಶಿವಲಿಂಗವು ಅತ್ಯಂತ ಶಕ್ತಿಶಾಲಿಯಾಗಿದ್ದರಿಂದ ಇಂದ್ರನು ಕದಂಬವನವನ್ನು ತಲುಪಿದಾಗ ಇಂದ್ರನ ಪಾಪಗಳೆಲ್ಲವೂ ಹಠಾತ್ತನೆ ದೂರವಾದುವು. ಅವನು ಅದನ್ನು ಗಮನಿಸಿ ಆಶ್ಚರ್ಯಚಕಿತನಾದನು. ಇಲ್ಲಿ ಏನೋ ಮಹತ್ತರವಾದ ವಿಶೇಷವಿದೆ ಎಂಬ ಯೋಚನೆಯಿಂದ ಎಲ್ಲ ದಿಕ್ಕುಗಳಲ್ಲಿ ಸ್ಥಳವನ್ನು ಶೋಧಿಸಿದನು. ಅವನು ಅಲ್ಲಿ ಒಂದು ತೇಜೋಮಯವಾದ ಶಿವಲಿಂಗವನ್ನು ಕಂಡನು. ಇಂದ್ರನು ಆ ಶಿವಲಿಂಗವನ್ನು ಭಕ್ತಿಯಿಂದ ಪೂಜಿಸಿದನು ಮತ್ತು ಸ್ವಯಂ ವ್ಯಕ್ತವಾದ ಶಿವಲಿಂಗಕ್ಕೆ ದೇವಾಲಯವನ್ನು ನಿರ್ಮಿಸಿದನು. ಅಲ್ಲಿ ನೀನು ನೋಡಿದ್ದು ಇಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶಿವಲಿಂಗ. ಆ ಶಿವಲಿಂಗವು ಎಲ್ಲ ಪಾಪಗಳನ್ನೂ ನಿವಾರಿಸುತ್ತದೆ ಮತ್ತು ಸಕಲ ಐಶ್ವರ್ಯವನ್ನು ನೀಡುತ್ತದೆ. ಮಹಾಪುಣ್ಯವುಳ್ಳವರು ಮಾತ್ರ ಶಿವಲಿಂಗವನ್ನು ನೋಡಬಹುದು. ಆದರೂ ಭಗವಾನ್ ದತ್ತನ ಭಕ್ತರಿಗೆ ಭಕ್ತ ಜನರನ್ನು ಭೇಟಿಯಾಗುವುದು ಮತ್ತು ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ಅವರು ಕೇಳದೆ ಮತ್ತು ಯಾವುದೇ ಪ್ರಯತ್ನವಿಲ್ಲದೆ ಅವರ ಜೀವನದಲ್ಲಿ ಸಂಭವಿಸುತ್ತದೆ. ಇದನ್ನು ಕೇಳಿ ನಾನು ಮತ್ತೆ ಶ್ರೀ ಸಿದ್ಧೇಂದ್ರ ಯೋಗಿಯವರ ಪಾದ ಕಮಲಗಳಿಗೆ ನಮಸ್ಕರಿಸಿದೆ. ಅವರು ನನ್ನನ್ನು ಪುನಃ ಆ ಶಿವಲಿಂಗದ ಬಳಿ ಹೋಗಲು ಹೇಳಿದರು. ಎರಡನೆಯ ಬಾರಿ ಅಲ್ಲಿಗೆ ಹೋದಾಗ ನಾನು ಅಲ್ಲಿ ಒಂದು ಬೃಹತ್ತಾಗಿರುವ ಸುಂದರವಾದ ಶಿವಾಲಯವನ್ನು ಕಂಡೆ. ಅದು ನಾನು ಹಿಂದಿನ ಸಲ ಭೇಟಿ ಮಾಡಿದ ದೇವಾಲಯವಲ್ಲ ಎಂದನಿಸಿತು. ಅಲ್ಲಿ ನಾನು ವಿಚಾರಿಸಿದಾಗ ಅದು ಶ್ರೀ ಮೀನಾಕ್ಷಿ ಮತ್ತು ಸುಂದರೇಶ್ವರರ ದೇವಾಲಯವೆಂದು, ನಾನು ಮಧುರಾ ನಗರದಲ್ಲಿರುವುದೆಂದು ತಿಳಿಯಿತು. ನಾನು ಮತ್ತೆ ದೇವಾಲಯದಲ್ಲಿ ದರ್ಶನ ಪಡೆದ ನಂತರ ಶ್ರೀ ಸಿದ್ಧೇಂದ್ರ ಯೋಗಿಗಳ ಆಶ್ರಮದ ಕಡೆಗೆ ಹೋದೆ. ಇಡೀ ಪ್ರದೇಶವು ಈಗ ದಟ್ಟವಾದ ಜನಸಂದಣಿಯ ನಗರದಂತೆ ಕಾಣಿಸುತ್ತಿತ್ತು. ಆದರೂ ಸಾಕಷ್ಟು ಹುಡುಕಿದರೂ ಶ್ರೀ ಸಿದ್ಧ ಯೋಗೇಂದ್ರರ ಆಶ್ರಮ ಸಿಗಲಿಲ್ಲ. ಶ್ರೀಪಾದ ಶ್ರೀ ವಲ್ಲಭರ ನಾಮವನ್ನು ಸ್ಮರಿಸುತ್ತಾ ನಾನು ಯಾವುದೋ ಒಂದು ದಿಕ್ಕಿನಲ್ಲಿ ಯಾದೃಚ್ಛಿಕವಾಗಿ ಹೋಗುತ್ತಿದ್ದೆ. ಸೂರ್ಯಾಸ್ತ ಪ್ರಾರಂಭವಾಯಿತು. ಕತ್ತಲಾಗುತ್ತಿತ್ತು. ನನ್ನ ಹಿಂಭಾಗದಿಂದ ಬೆಳಕಿನ ಕಿರಣವೊಂದು ಬರುತ್ತಿರುವುದನ್ನು ನೋಡಿದೆ. ನಾನು ಹಿಂದೆ ತಿರುಗಿದಾಗ 3 ಹೆಡೆಗಳಿರುವ ದೊಡ್ಡ ಸರ್ಪ ನನ್ನನ್ನು ಹಿಂಬಾಲಿಸುವುದನ್ನು ನೋಡಿದೆ. ಆ 3 ಶಿರಸ್ಸುಗಳ ಮೇಲೆ 3 ವಜ್ರಗಳಿದ್ದವು. ಆ ವಜ್ರಗಳಿಂದ ಅದ್ಭುತವಾದ ಬೆಳಕು ಹೊರಬರುತ್ತಿತ್ತು. ನಾನು ಭಯದಿಂದ ಓಡುತ್ತಿದ್ದೆ.
ನಾನು ನಿಂತಾಗಲೆಲ್ಲ ಸರ್ಪವೂ ನಿಲ್ಲುತ್ತಿತ್ತು. ಶ್ರೀಪಾದ ಶ್ರೀವಲ್ಲಭರ ದಿವ್ಯ ನಾಮವು ಅಪ್ರಯತ್ನವಾಗಿ ನನ್ನ ಮನದ ಆಳದಿಂದ ಹೊರಬರುತ್ತಿತ್ತು. ಹಾಗೆಯೇ ಶ್ರೀಪಾದರ ಪವಿತ್ರ ನಾಮವು ನನ್ನ ಬಾಯಿಂದ ತಾನಾಗಿಯೇ ಉಚ್ಚರಿಸಲ್ಪಡುತ್ತಿತ್ತು. ಕೊನೆಗೆ ನನಗೆ ಅಲ್ಲಿ ಶ್ರೀ ಸಿದ್ಧಯೋಗೇಂದ್ರರ ಆಶ್ರಮವು ಕಾಣಿಸಿತು. ನಾನು ಅಲ್ಲಿಗೆ ಓಡಿದೆ. ತಕ್ಷಣವೇ ಆ ಸರ್ಪ ಮತ್ತು ಬೆಳಕು ಮಾಯವಾಯಿತು. ಶ್ರೀ ಸಿದ್ಧಯೋಗೇಂದ್ರರು ನನ್ನನ್ನು ಅತ್ಯಂತ ಸಹಾನುಭೂತಿಯಿಂದ ಬರಮಾಡಿಕೊಂಡರು. ಬಾಳೆ ಎಲೆಯಲ್ಲಿ ಹುರಿದ ಕಡಲೆಕಾಯಿಯನ್ನು ಪ್ರಸಾದವಾಗಿ ಕೊಟ್ಟರು. ನಾನು ಹೊಟ್ಟೆ ತುಂಬಾ ತಿಂದೆ. ಊಟ ಮಾಡುತ್ತಿದ್ದರೂ ನನ್ನ ಹೃದಯದ ಬಡಿತ ಮಾತ್ರ ಕಡಿಮೆಯಾಗಲಿಲ್ಲ. ಶ್ರೀ ಸಿದ್ಧಯೋಗೇಂದ್ರರು ನನ್ನ ಭುಜದ ಮೇಲೆ ಕೈಯಿಟ್ಟು ಪ್ರೀತಿಯಿಂದ ಲಘುವಾಗಿ ನೀವರಿಸಿದರು. ನಂತರ ಅವರು ತಮ್ಮ ಕೈಯಿಂದ ನನ್ನ ತಲೆಯನ್ನು ಮುಟ್ಟಿದರು. ನನ್ನ ಹೃದಯ ಬಡಿತ ನಿಧಾನವಾಗುತ್ತಿರುವುದನ್ನು ನಾನೂ ಗಮನಿಸಿದೆ. ನನ್ನ ದೇಹದಲ್ಲಿರುವ ಕೆಟ್ಟ ಗಾಳಿಯೂ ಸಹ ಶುದ್ಧವಾಗುತ್ತಿರುವಂತೆ ನನಗೆ ಅನಿಸಿತು. ಎಲ್ಲ ಕೆಟ್ಟ ಆಲೋಚನೆಗಳು ಮತ್ತು ಕ್ರೂರ ಆಸೆಗಳು ನನ್ನ ಮನಸ್ಸಿನಿಂದ ಹೊರಹಾಕಲ್ಪಟ್ಟವು ಎಂದು ನನಗೆ ಅನುಭವವಾಯಿತು. ನನ್ನ ದೇಹದ ಉಷ್ಣತೆಯೂ ಹೆಚ್ಚಾಯಿತು ಮತ್ತು ನಾನು ಒಂದು ಮಂತ್ರ ಮುಗ್ಧ ಸ್ಥಿತಿಯಲ್ಲಿದ್ದೆ. ದತ್ತನ ಹಿರಿಮೆ ಮತ್ತು ಶ್ರೀಪಾದರ ಕೃಪೆಗೆ ಪಾತ್ರರಾಗಲು ಬೇಕಾದ ಅರ್ಹತೆಗಳು. ನಂತರ ಶ್ರೀ ಸಿದ್ಧಯೋಗೇಂದ್ರರು ಹೀಗೆ ಹೇಳಿದರು: ಶಂಕರ ಭಟ್ಟ, ಮೊದಲು ನೀನು ನೋಡಿದ ಶಿವಲಿಂಗ ಮತ್ತು ನಂತರ ನೀನು ಭೇಟಿಯಾದ ಶ್ರೀ ಸುಂದರೇಶ್ವರರು ಬೇರೆಯಲ್ಲ. ಈ ರೀತಿಯ ಅನುಭವವನ್ನು ನಿನಗೆ ನೀಡಬೇಕೆಂದು ಶ್ರೀ ದತ್ತಾತ್ರೇಯರು ಆದೇಶಿಸಿದ್ದರು. ಅದರ ಪ್ರಕಾರ ನಿನಗೆ ಅನುಭವ ನೀಡಲಾಯಿತು. ಹೀಗೆ ಸಮಯ ಹಿಂದೆ ಹೋಗಿ ಇಂದ್ರನು ಸ್ಥಾಪಿಸಿದ ಶಿವಲಿಂಗ ಮತ್ತು ಈ ಸಮಯದಲ್ಲಿ ಇದ್ದ ಸ್ಥಳದ ನಿಜವಾದ ಸುತ್ತಮುತ್ತಲಿನ ವಾತಾವರಣವನ್ನು ನಿನಗೆ ತೋರಿಸಲಾಯಿತು. ನೀವು ನೋಡುವ ಸೃಷ್ಟಿಯನ್ನು ನಿಜವಾದ ಸೃಷ್ಟಿ ಎಂದು ಪರಿಗಣಿಸುವುದು ಮಾಯೆ. ಎಲ್ಲವೂ ಪ್ರಜ್ಞೆಯ ಮೂರ್ತರೂಪ. ಭಗವಾನ್ ದತ್ತನ ಪ್ರಜ್ಞೆಯು ಶಾಶ್ವತವಾಗಿ ಪ್ರಸ್ತುತವಾಗಿದೆ. ಹಿಂದೆ ಏನಾಯಿತು ಮತ್ತು ಪ್ರಸ್ತುತದಲ್ಲಿ ಏನಾಗುತ್ತಿದೆ ಮತ್ತು ಭವಿಷ್ಯದಲ್ಲಿ ಏನಾಗುವುದೋ ಅದು ಭಗವಂತನ ಇಚ್ಛೆಯಂತೆಯೇ ಸಂಭವಿಸುತ್ತದೆ. ಒಂದು ಘಟನೆ ಸಂಭವಿಸಲು ದತ್ತನ ಸಂಕಲ್ಪ ಅತ್ಯಗತ್ಯ. ಅದು ಅಂದುಕೊಂಡಂತೆ ಸಂಭವಿಸಬಹುದು ಅಥವಾ ವಿಭಿನ್ನ ರೀತಿಯಲ್ಲಿ ಸಂಭವಿಸಬಹುದು. ಶ್ರೀ ದತ್ತಾತ್ರೇಯರು ಸೃಷ್ಟಿ, ಪೋಷಣೆ ಮತ್ತು ಪರಿಸಮಾಪನೆಗೆ ಕಾರಣವಾದ ಈ ಭವ್ಯವಾದ ನಿರ್ಣಯದ ವ್ಯಕ್ತಿತ್ವವಾಗಿದ್ದಾರೆ. ಈಗ ಅವರು ಶ್ರೀಪಾದ ಶ್ರೀವಲ್ಲಭರಾಗಿ ಈ ಭೂಮಿಯಲ್ಲಿ ಜನ್ಮ ತಳೆದಿದ್ದಾರೆ. ಪೀಠಾಪುರದ ನಿವಾಸಿಗಳು ಅವರನ್ನು ಸರಿಯಾಗಿ ಗುರು ಎಂಬಂತೆ ಗ್ರಹಿಸಲಿಲ್ಲ. ಅವರು ಗುರುವಿನ ತತ್ವವನ್ನು ಅರಿಯಲು ಅಸಮರ್ಥರಾದರು. ಕುರುವಾಪುರದಲ್ಲಿ ಮೀನುಗಾರರು ಹೇಳಿದಂತೆ ಅಜ್ಞಾನಿಗಳು ಬ್ರಹ್ಮಜ್ಞಾನವನ್ನು ಪಡೆದರು. ಶ್ರೀಪಾದ ಶ್ರೀವಲ್ಲಭನ ಕೃಪೆಯನ್ನು ಪಡೆಯಲು ನಮ್ಮ ಅಹಂಕಾರವನ್ನು ನಾಶ ಮಾಡಬೇಕು. ಎಲ್ಲ ಪ್ರಕಾರದ ಗರ್ವವು ಅಳಿಯಬೇಕು. ಆಗ ಮಾತ್ರ ಅವನ ಶಕ್ತಿ, ಕೃಪೆ ಮತ್ತು ಅವನ ನಿಜವಾದ ಸ್ವಭಾವವನ್ನು ನಾವು ಅರಿಯಬಹುದು. ಧನಂಜಯನೆಂಬ ವ್ಯಾಪಾರಿಯು ಇಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶಿವಲಿಂಗವನ್ನು ಕಂಡು ಅಲ್ಲಿನ ರಾಜನಾದ ಕುಲಶೇಖರ ಪಾಂಡ್ಯನಿಗೆ ಈ ವಿಷಯವನ್ನು ತಿಳಿಸಿದನು. ಶಿವನ ಆಜ್ಞೆಯನ್ನು ಅನುಸರಿಸಿ ಕುಲಶೇಖರ ಪಾಂಡ್ಯನು ಅದನ್ನು ಅಭಿವೃದ್ಧಿಪಡಿಸಿದನು ಮತ್ತು ಅಲ್ಲಿ ಒಂದು ಪಟ್ಟಣವನ್ನು ನಿರ್ಮಿಸಿದನು. ಆ ಊರಿಗೆ ಮಧುರಾ ಎಂದು ಹೆಸರಿಟ್ಟನು. ಶಿವನ ಜಡೆಯ ಮುಡಿಯಿಂದ ಹುಟ್ಟಿದ ವೇಗವತಿ ನದಿ ಮಧುರಾ ಪಟ್ಟಣವನ್ನು ಪಾವನಗೊಳಿಸುತ್ತಿದೆ. ಅವನ ಮಗ ಮಲಯಧ್ವಜ. ಪಾಂಡ್ಯನು ಸಂತತಿಯನ್ನು ಪಡೆಯಲು ಪುತ್ರಕಾಮೇಷ್ಟಿ ಎಂಬ ಯಜ್ಞವನ್ನು ನಡೆಸಿದನು. ಆ ಯಜ್ಞದಿಂದ 3 ವರ್ಷದ ಹೆಣ್ಣು ಮಗುವೊಂದು ಹೊರಬಂದಿತು. ಅವಳೇ ಮೀನಾಕ್ಷಿ ದೇವಿ. ಸುಂದರೇಶ್ವರನನ್ನು ಮದುವೆಯಾದಳು. ವರನಿಗೆ ವಧುವನ್ನು ಅರ್ಪಿಸುವ ಆಚರಣೆಯಲ್ಲಿ ಮಹಾವಿಷ್ಣುವೇ ಭಾಗವಹಿಸಿ ಮೀನಾಕ್ಷಿ ಮತ್ತು ಸುಂದರೇಶ್ವರರ ದಿವ್ಯ ವಿವಾಹವನ್ನು ಅದ್ದೂರಿಯಾಗಿ ಆಯೋಜಿಸಿದರು.
ಶ್ರೀ ಸಿದ್ಧಯೋಗೇಂದ್ರರು, ಮಗು ಶಂಕರ ಭಟ್ಟ, ಸೃಷ್ಟಿಯ ಪ್ರತಿ ವಸ್ತುವಿನಿಂದ ಅದರ ವಿಭಿನ್ನ ಅಲೆಗಳು ಹೊರಹೊಮ್ಮುತ್ತವೆ. ಈ ವೈವಿಧ್ಯಮಯ ಕಂಪನಗಳ ಕಾರಣದಿಂದಾಗಿ ಆಕರ್ಷಣೆ ಮತ್ತು ವಿಕರ್ಷಣೆಯು ಇತರ ವಸ್ತುಗಳೊಂದಿಗೆ ನಡೆಯುತ್ತದೆ. ಸ್ಥೂಲ, ಸೂಕ್ಷ್ಮ ಮತ್ತು ಮರ್ತ್ಯ ದೇಹಗಳಲ್ಲಿ ಒಳ್ಳೆಯ ಕಾರ್ಯಗಳಿಂದ ಉತ್ತಮ ಕಂಪನಗಳು ಮತ್ತು ಪಾಪ ಕರ್ಮಗಳಿಂದ ಕೆಟ್ಟ ಕಂಪನಗಳು ಉಂಟಾಗುತ್ತವೆ. ಪುಣ್ಯದಿಂದಾಗಿ ಪುಣ್ಯಾತ್ಮರನ್ನು ಭೇಟಿ ಮಾಡುವ ಬಯಕೆ, ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಬಯಕೆ ಮತ್ತು ಸತ್ಕರ್ಮಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ತನ್ಮೂಲಕ ಸದ್ಗುಣವು ವೃದ್ಧಿಯಾಗುತ್ತದೆ. ಆ ಪುಣ್ಯವು ಹೆಚ್ಚುತ್ತದೆ ಮತ್ತು ಪಾಪವು ಕಡಿಮೆಯಾಗದ ಹೊರತು ನಾವು ದತ್ತನಲ್ಲಿ ಸ್ಥಿರವಾದ ಭಕ್ತಿಯನ್ನು ಹೊಂದಲು ಸಾಧ್ಯವಿಲ್ಲ. ಸಮಯ, ಸಂಚಿತ ಅರ್ಹತೆ, ನ್ಯೂನ್ಯತೆ ಅಥವಾ ಇತರ ಕಾರಣಗಳಿಂದಾಗಿ ವಿವಿಧ ಘಟನೆಗಳು ಸಂಭವಿಸುತ್ತವೆ. ಶ್ರೀ ವಲ್ಲಭನ ಅಪರಿಮಿತ ಕರುಣೆಯಿಂದ ಮಾತ್ರ ನೀನು ಇಲ್ಲಿಗೆ ಬರಲು ಸಾಧ್ಯವಾಯಿತು. ಇಂದ್ರನು ಪ್ರತಿಷ್ಠಾಪಿಸಿದ ಶಿವಲಿಂಗದ ಬಗ್ಗೆ ಕುಲಶೇಖರ ಪಾಂಡ್ಯನಿಗೆ ಮಾಹಿತಿ ನೀಡಿದ ವ್ಯಾಪಾರಿ ಧನಂಜಯನು ಮಹಾನ್ ಪುಣ್ಯವನ್ನು ಸಂಪಾದಿಸಿದನು. ಆ ಪುಣ್ಯದ ಫಲವಾಗಿ ಬೃಹತ್ಶಿಲಾ ನಗರದ ರಾಜ ಕುಸುಮಶ್ರೇಷ್ಠಿಯಾಗಿ ಜನಿಸಿದನು ಮತ್ತು ಜಗನ್ಮಾತೆಯನ್ನು ಮಗಳಾಗಿ ಪಡೆದನು. ವಿರೂಪಾಕ್ಷನು ನಂದೀಶ್ವರನ ಅಂಶದೊಂದಿಗೆ ಅಂಬಿಕಾಳ ಸಹೋದರನಾಗಿ ಜನಿಸಿದನು. ಶ್ರೀ ದತ್ತನು ವಿರೂಪಾಕ್ಷನಲ್ಲಿ ತನ್ನ ಒಂದು ಅಂಶವನ್ನು ಇರಿಸಿದ್ದನು. ಅವಳ ಮಾತನ್ನು ಪಾಲಿಸಿ ಅಂಬಿಕೆ ಬೃಹತ್ ಶಿಲಾನಗರದಲ್ಲಿ ಹುಟ್ಟಿ ವಾಸವಿ ಎಂಬ ಹೆಸರಿನಿಂದ ಜನ್ಮಿಸಿದಳು. ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ, ಸ್ವತಃ ಅಂಬಿಕಾ ಎಂದು ಮತ್ತು ದತ್ತಾತ್ರೇಯ ಮೂರ್ತಿಯಾದ ಶ್ರೀಪಾದ ಶ್ರೀ ವಲ್ಲಭರು ನಾರಾಯಣನೇ ಎಂದು ಜ್ಞಾನಿಗಳಿಗೆ ಮಾತ್ರ ತಿಳಿದಿದೆ. ಶ್ರಾವಣ ಮಾಸದ ಹುಣ್ಣಿಮೆಯಂದು ಅಂಬಿಕಾ ಶ್ರೀಪಾದ ಶ್ರೀ ವಲ್ಲಭರಿಗೆ ರಕ್ಷಾಬಂಧನವನ್ನು ಕಟ್ಟುತ್ತಾಳೆ. ಇದು ದೈವಿಕ ರಹಸ್ಯ. ಇದು ಸಾಮಾನ್ಯ ಜನರಿಗೆ ಬಹಿರಂಗಪಡಿಸಲು ಅಲ್ಲ. ಶ್ರೀ ವಲ್ಲಭನ ಆದೇಶದ ಮೇರೆಗೆ ನಾನು ಇದನ್ನು ನಿನಗೆ ತಿಳಿಸಿದೆ. ಶ್ರಾವಣ ಮಾಸದ ಹುಣ್ಣಿಮೆಯಂದು ಯಾರಾದರೂ ಅಂಬಿಕಾ ಅಥವಾ ದತ್ತ ಕ್ಷೇತ್ರಗಳಲ್ಲಿರುವ ದೇವತೆಗಳ ದರ್ಶನ ಪಡೆದರೆ ವಿಶೇಷವಾದ ಪುಣ್ಯ ಫಲ ಸಿಗುತ್ತದೆ. ಶಿವ ಮತ್ತು ಕೇಶವ ಬೇರೆ ಬೇರೆ ಅಲ್ಲ. ಇವರನ್ನು ಯಾರಾದರೂ ಭಿನ್ನವಾಗಿ ಕಂಡರೆ ಪಾಪದ ಫಲ ಸಿಗುತ್ತದೆ. ಏಕಾದಶಿಯ ದಿನದಂದು ಎಲ್ಲ ಪಾಪಗಳು ಆಹಾರದ ಮೇಲೆ ಆಧಾರವಾಗಿರುತ್ತದೆ. ಆ ದಿನ ಉಪವಾಸವಿದ್ದು ಮರುದಿನ ಉತ್ತಮ ಬ್ರಾಹ್ಮಣನಿಗೆ ಅನ್ನದಾನ ಮಾಡಿದರೆ ಪುಣ್ಯ ಸಿಗುತ್ತದೆ. ದ್ವಾದಶಿ ದಿನವೂ ಉಪವಾಸ ಮಾಡಿ ಅನ್ನದಾನ ಮಾಡಿದರೆ ಅತ್ಯುನ್ನತ ಪುಣ್ಯ ಸಿಗುತ್ತದೆ. ಪುಣ್ಯ ಸಿಗುವುದರ ಜೊತೆಗೆ ಅವನ ಪಾಪಗಳೂ ನಾಶವಾಗುತ್ತವೆ. ನನ್ನ ಪುಣ್ಯ ಫಲದ ಬಗ್ಗೆ ನಾನು ಏನು ಹೇಳಲಿ? ಶ್ರೀ ಸಿದ್ಧೇಂದ್ರ ಯೋಗಿಗಳನ್ನು ಹೀಗೆ ಪ್ರಶ್ನಿಸಿದೆ. ಮಹಾಪ್ರಭು, ಅಂಬಿಕಾಗೆ ವಾಸವಿ ಎಂಬ ಹೆಸರು ಬರಲು ಕಾರಣವೇನು? ಈ ಮಾತನ್ನು ಯಾರಿಗೆ ಕೊಟ್ಟಳು? ಯಾಕೆ ಹೀಗೆ ವಾಸವಿ ಕನ್ನಿಕಾ ಪರಮೇಶ್ವರಿಯಾದಳು? ದಯವಿಟ್ಟು ನನ್ನ ಮೇಲೆ ಅನುಗ್ರಹವನ್ನು ತೋರಿಸಿ ವಿಷಯವನ್ನು ನನಗೆ ವಿವರಿಸಿ ಎಂದು ಕೇಳಿದೆ. ಶ್ರೀ ಸಿದ್ಧಯೋಗೇಂದ್ರರು ನನ್ನ ಪ್ರಾರ್ಥನೆಗೆ ಮುಗುಳ್ನಕ್ಕು ಅವರು ಹೀಗೆ ಹೇಳಿದರು. ಶಂಕರ ಭಟ್ಟ, ಜ್ಞಾನಕ್ಕೆ ಸಂಬಂಧಿಸಿದ ಮಾತುಗಳನ್ನು ಕೇಳುವುದರಲ್ಲಿ ನಿನಗೆ ದೃಢವಾದ ಆಸಕ್ತಿ ಇದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ದೈವಿಕ ರಹಸ್ಯಗಳನ್ನು ಕೇಳಬೇಕಾದರೆ ಕುತೂಹಲ ಇರುವವರು ಯೋಗ್ಯರಿಗೆ ಮಾತ್ರ ಹೇಳಬೇಕಾಗಿದೆ. ಅಯೋಗ್ಯರಿಗೆ, ವಾದಗಳನ್ನು ಮಾಡುವವರಿಗೆ ಮತ್ತು ನಾಸ್ತಿಕರಿಗೆ ಈ ರಹಸ್ಯಗಳನ್ನು ಹೇಳಬಾರದು. ದೈವಿಕ ರಹಸ್ಯಗಳನ್ನು ಹಿಂದೂತನದಿಂದ ಟೀಕಿಸುವುದು ಪಾಪವನ್ನು ಮಾಡಿದಂತಾಗುತ್ತದೆ. ಶ್ರೀಮನ್ನಾರಾಯಣನಿಗೆ ಉಪೇಂದ್ರ ಎಂಬ ಇನ್ನೊಂದು ಹೆಸರಿದೆ. ಒಮ್ಮೆ ಇಂದ್ರನು ಶ್ರೀಮನ್ನಾರಾಯಣನನ್ನು ಕೇಳಿದನು, ಸ್ವಾಮಿ, ನಿನಗೆ ಉಪೇಂದ್ರ ಎಂಬ ಹೆಸರು ಇರುವುದರಿಂದ ನೀನು ನನ್ನ ಸಹೋದರನಾಗಿರುವೆ. ಆದ್ದರಿಂದ ಅಂಬಿಕಾ ಕೂಡ ನನ್ನ ತಂಗಿಯಾಗಬೇಕು. ಅವಳಿಗೂ ನನ್ನ ಹೆಸರನ್ನು ನೆನಪಿಸುವ ಹೆಸರಿರಬೇಕು. ಶ್ರೀಮನ್ನಾರಾಯಣನು ಮುಗುಳ್ನಕ್ಕು, ಹೌದು, ನಿಮ್ಮ ಮಾತಿನಲ್ಲಿ ಒಳ್ಳೆಯ ಕಾರಣವಿದೆ. ನೀವು ಈ ಪ್ರಶ್ನೆಯನ್ನು ಅಂಬಿಕೆಯನ್ನೇ ಕೇಳಿ ಎಂದರು. ಕಾಲ ಕಳೆದಂತೆ ದೇವತೆಗಳು ರಾಕ್ಷಸರನ್ನು ಸಂಹರಿಸಿ ಅಹಂಕಾರದಿಂದ ತುಂಬಿದ್ದರು.
ಅವರ ಅಹಂಕಾರವನ್ನು ನಾಶ ಮಾಡುವ ಸಮಯ ಬಂದಿತ್ತು. ಅಂಬಿಕಾ ಯಕ್ಷರೂಪವನ್ನು ತಾಳಿದಳು. ವಾಯುದೇವನು ಅಲ್ಲಿಗೆ ತಲುಪಿದಾಗ ಯಕ್ಷನು ಅಲ್ಲಿ ಒಂದು ಸಣ್ಣ ಹುಲ್ಲಿನ ಕಡ್ಡಿಯನ್ನಿಟ್ಟು ಅದನ್ನು ಅಲುಗಾಡಿಸಲು ಹೇಳಿದಳು. ವಾಯುದೇವನಿಗೆ ಅದನ್ನು ಅಲುಗಾಡಿಸಲೂ ಸಾಧ್ಯವಾಗಲಿಲ್ಲ. ಹಾಗೆಯೇ ಅಗ್ನಿಗೆ ಸುಡಲಾಗಲಿಲ್ಲ. ಈ ರೀತಿಯಾಗಿ ದೇವತೆಗಳು ಅವಮಾನಿತರಾದರು. ಆದರೆ ಅದು ಯಕ್ಷಿಣಿಯಲ್ಲ, ದೇವತೆಯೇ ಎಂದು ದೇವೇಂದ್ರನು ಗುರುತಿಸಿದನು. ದೇವೇಂದ್ರನು ದೇವತೆಯನ್ನು ಗುರುತಿಸಿ ಶ್ರೇಷ್ಠನಾದನು. ಆದುದರಿಂದ ಅವನಿಗೆ ಇಂದ್ರನೆಂಬ ಹೆಸರು ಬಂತು. ಆ ದೇವತೆಯು ಅಂಬಿಕಾಳ ರೂಪವನ್ನು ತಳೆದಳು. ಇಂದ್ರನು ಅನೇಕ ಸ್ತೋತ್ರಗಳಿಂದ ಅವಳನ್ನು ಸ್ತುತಿಸಿದನು. ಅದರಿಂದ ಸಂತುಷ್ಟಳಾದ ಅಂಬಿಕೆ ಇಂದ್ರನಿಗೆ ಕಲಿಯುಗದಲ್ಲಿ ಬೃಹತ್ ಶಿಲಾನಗರದಲ್ಲಿ ತನ್ನನ್ನು ತಾನು ಪ್ರಕಟಪಡಿಸುವುದಾಗಿ ಮತ್ತು ಇಂದ್ರನ ವಾಸವನ ಎಂಬ ಹೆಸರನ್ನು ನೆನಪಿಸುವ ವಾಸವಿ ಎಂಬ ಹೆಸರನ್ನು ತೆಗೆದುಕೊಳ್ಳುವುದಾಗಿ ವರವನ್ನು ನೀಡಿದಳು. ಆ ವರಕ್ಕೆ ಅನುಗುಣವಾಗಿ ವಾಸವಿ ಕನ್ನಿಕಾ ಪರಮೇಶ್ವರಿಯಾಗಿ ಕಾಣಿಸಿಕೊಂಡಳು. ಪ್ರತಿಯೊಂದು ಸಣ್ಣ ಘಟನೆಯು ಸಮಯ, ಕರ್ಮದ ಪರಿಣಾಮ ಮತ್ತು ಕಾರಣಕ್ಕೆ ಅನುಗುಣವಾಗಿ ನಡೆಯುತ್ತದೆ. ದೈವಿಕ ನಾಟಕಗಳನ್ನು ಊಹಿಸಲು, ಅವುಗಳನ್ನು ಗ್ರಹಿಸಲು ಸಾಧ್ಯವಿಲ್ಲ. ಶ್ರೀಮನ್ನಾರಾಯಣನು ದೇವಕಿ ಮತ್ತು ವಾಸುದೇವನ ಮಗನಾಗಿ ಶ್ರೀಕೃಷ್ಣನಾಗುವ ಮೊದಲು ಅಂಬಿಕಾ ಯೋಗ ಮಾಯೆಯ ರೂಪದಿಂದ ಪ್ರಕಟಗೊಂಡಳು. ಕಂಸನು ಅವಳನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಅವಳು ದೈವಿಕ ರೂಪದಿಂದ ಆಕಾಶಕ್ಕೆ ಹಾರಿದಳು. ಶ್ರೀಕೃಷ್ಣ ಅವತಾರದಲ್ಲಿ ಭಗವಂತನಿಗೆ ಮಾತೃ ಸಹೋದರರ ಪ್ರೀತಿ ದೊರಕಲಿಲ್ಲ. ಆದರೆ ಅವನು ಶ್ರೀಪಾದ ಶ್ರೀವಲ್ಲಭ ಅವತಾರದಲ್ಲಿ ಅದನ್ನು ಪಡೆಯುತ್ತಾನೆ. ಯಾರು ಶ್ರೀಪಾದ ಶ್ರೀವಲ್ಲಭರನ್ನು ತಮ್ಮ ಮಗನೆಂದು ಭಕ್ತಿಯಿಂದ ಪೂಜಿಸುವರೋ ಆಗ ಶ್ರೀಪಾದ ವಲ್ಲಭರು ಅವರ ಮನೆಯಲ್ಲಿ ಒಂದು ಚಿಕ್ಕ ಮಗುವಾಗಿ ಗುಪ್ತವಾಗಿ ಸುತ್ತುತ್ತಾರೆ. ಯಾರು ವಾಸವಿ ಕನ್ನಿಕಾ ಪರಮೇಶ್ವರಿಯನ್ನು ತಮ್ಮ ಮಗಳೆಂದು ಭಕ್ತಿಯಿಂದ ಪೂಜಿಸುವರೋ ಅವಳು ಅವರ ಮನೆಯಲ್ಲಿ ದೈವಿಕ ಮಗುವಾಗಿ ಗುಪ್ತವಾಗಿ ಸುತ್ತುತ್ತಾಳೆ. ಶುದ್ಧ ಹೃದಯವುಳ್ಳ ಶಿಷ್ಯರು ಅವಳ ಕಾಲ್ಗೆಜ್ಜೆ ನಾದವನ್ನು ಸುಶ್ರಾವ್ಯವಾಗಿ ಕೇಳುತ್ತಾರೆ. ಇದು ಕಲಿಯುಗದ ನಿಜವಾದ ಸತ್ಯ. ಆದರೆ ಯಾವುದೇ ಸಂದೇಹವಿರಬಾರದು. ಈಗ ನೀನು ವಿಶ್ರಾಂತಿ ತೆಗೆದುಕೋ. ಸದಾ ಶ್ರೀಪಾದ ಶ್ರೀವಲ್ಲಭರ ನಾಮಸ್ಮರಣೆ ಮಾಡು. ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಭಸ್ಮವಾಗುತ್ತವೆ. ಶ್ರೀಪಾದ ಶ್ರೀವಲ್ಲಭನ ಅನಂತ ಕೃಪೆಯಿಂದ ನೀನು ಇಲ್ಲಿಗೆ ಬರಲು ಸಾಧ್ಯವಾಯಿತು. ಹೀಗೆ ಹೇಳುತ್ತಾ ಶ್ರೀ ಸಿದ್ಧಯೋಗೇಂದ್ರರು ನನ್ನನ್ನು ಆಶೀರ್ವದಿಸಿದರು. ಈ ಅಧ್ಯಾಯವು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.